ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ಮಾಡೋದಕ್ಕೆ ಒಂದು ಅನುವು ಮಾಡಿಕೊಟ್ಟಿದೆ ಸರ್ಕಾರ, ಒಂದು ಪರ್ಮಿಷನ್ ಕೊಟ್ಟಿದೆ ಸರ್. ಇದ್ರ ಬಗ್ಗೆ ಇದು ರಸ್ತೆ ಬೀದಿ ವ್ಯಾಪಾರಿಗಳಿಗೆ ಸರ್ಕಾರ ಘೋಷಣೆ ಮಾಡಿದೆ, ಓಕೆ. ಅದು ಎಷ್ಟೋ ರ್ಯಾಂಕ್ ಅನ್ನತ್ತೆ, ಮುಂದಿನ ತೀರ್ಮಾನಗಳಿಗೆ ಸರ್ಕಾರನೇ ಖುದ್ದಾಗಿ ರಕ್ಷಣೆ ಕೊಡಬೇಕಾಗತ್ತೆ. ಹಗಲೊತ್ತೇ ದರೋಡೆ ಕಳ್ತನ ಯಾವುದೇ ಆದರೂ ಮಾಹಿತಿಗಳು ದೊರಕ್ತೇವೆ. ಇನ್ನು ರಾತ್ರಿ 1 ಗಂಟೆವರೆಗೂ ಕೊಟ್ಟರೆ ಏನೇನೆಲ್ಲ ನಡಿಬೋದು ಈಕೆ? ಇದು ಸರ್ಕಾರ ಹೊಣೆ ಆಗುತ್ತಾ? 1 ಗಂಟೆ ಕೊಟ್ಟರೆ ಸರ್ಕಾರನೇ ಖುದ್ದಾಗಿ ಹೊಣೆ ಆಗಬೇಕಾಗುತ್ತೆ. ಮುಂದೆ ಬರೋ ತೊಂದರೆಗಳಿಗೆ ಸರ್ಕಾರನೇ ಉದಾಹರಣೆ ಕೊಡಬೇಕಾಗುತ್ತೆ ಸರ್. ಇದನ್ನು ಸ್ವಲ್ಪ ದಿನ ಮುಂದೆ ಹೂಡೋದು ಅಂತ ನನಗೆ ಅನಿಸಿಕೆ ಆಗುತ್ತೆ. ಇದು ತುಂಬ ಪಬ್ಲಿಕ್ಗೆ ತೊಂದರೆ ಆಗುತ್ತೆ ಸರ್. ಇದ್ರ ಬಗ್ಗೆ ತುಂಬ ಸರ್ಕಾರನೇ ಹೊಣೆ ಆಗಬೇಕಾಗತ್ತೆ. ಈಗ ಹಗಲೊತ್ತೇ ಸುಮಾರು ಕೇಸ್ಗಳು ನಡೀತಾ ಇದೆ ಅಂದಮೇಲೆ ರಾತ್ರಿ 1 ಗಂಟೆಗೆ ಇನ್ಯಾವ ಥರ ನಡಿಬೋದು? ಪ್ರತಿಯೊಂದುವೇ ಸೂಕ್ತ ಆಗುತ್ತೆ ಕ್ರೈಮ್ಗಳಿಗೆ. ಒಂದು ಕ್ರೈಮ್ ಚಟುವಟಿಕೆಗಳಿಗೆ ಅನುವು ಮಾಡಿಕೊಟ್ಟಾಗುತ್ತೆ ಸರ್. ಸರ್ಕಾರನೇ ಖುದ್ದಾಗಿ ಹೊಣೆ ಆಗುತ್ತೆ. ಇದಕ್ಕೆ ಸರ್ಕಾರನೇ ಸಹಾಯ ಮಾಡ್ದಂಗೆ ಆಗುತ್ತೆ 1 ಗಂಟೆವರೆಗೂ ಕೊಟ್ಟರೆ. ಅಂದರೆ ನಿಮ್ಮ ಪ್ರಕಾರ 1 ಗಂಟೆವರೆಗೂ ವ್ಯಾಪಾರ ಮಾಡೋದು ಸರ್ ತಪ್ಪು ಸರ್. ಇದು 1 ಗಂಟೆವರೆಗೂ ಏನು ಸರ್ಕಾರ ಘೋಷಣೆ ಮಾಡಿದೆ ಅದು ತಪ್ಪು. ಏನಕ್ಕೆ ಗೊತ್ತಾ, ಮುಂದೆ ಬರೋ ಯಾವುದೇ ಥರ ತೊಂದರೆ ಆದ್ರೂ ಸರ್ಕಾರ ಹೊಣೆ ಆಗುತ್ತೆ. ಇವಾಗ ಒಂದು ಮಧ್ಯಾಹ್ನ ಆಗಲಿ ಯಾವಾಗಲಾಗಲಿ ಒಂಟಿ ಹೆಣ್ಣು ಓಡಾಡ್ತಾರೆ, ಸರಗಳರು ಎಲ್ಲನೂ ಇದು ತಗೊಂಡು ಹೋಗ್ತಾರೆ, ದರೋಡೆಗಳು ನಡೀತವೆ. ಇನ್ನು 1 ಗಂಟೆ ಆದರೆ ಯಾವ ಥರ ಮಾಡ್ಬೋದು ಸರ್? ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಮಾರ್ಕೆಟ್ಲೆ ತುಂಬ ಹಗಲೊತ್ತೇ ಸುಮಾರು ಕೇಸ್ಗಳು ನಡೀತವೆ. ಇವಾಗ ಗಾಂಜಾ ಇರ್ಬೋದು, ಅಫೀಮಾಗಿರ್ ಪ್ರತಿಯೊಂದು ಅಷ್ಟೇ. ಇನ್ನು ಮಧ್ಯರಾತ್ರಿ 1 ಗಂಟೆ ಅಂತಂದರೆ ಮದ್ಯಪಾನ, ಧೂಮಪಾನ ರಕ್ಷಣೆ ಇರೋಲ್ಲ. ಪ್ರತಿಯೊಂದು ವ್ಯಾಪಾರಸ್ಥರಿಗೂ ರಕ್ಷಣೆ ಇರೋಲ್ಲ. ತುಂಬ ದರೋಡೆಗಳು ನಡೀತವೆ ಸರ್. ಡ್ರಿಂಕ್ಸು 10 ಗಂಟೆಗೆ 11 ಗಂಟೆ ಕ್ಲೋಸ್ ಆದರೆ ರಸ್ತೆ ಬೀದಿ ವ್ಯಾಪಾರ ಅಲ್ಲಿರುತ್ತೆ. ಆ ರೀತಿ ತೊಂದರೆ ಆಗುತ್ತೆ ಸರ್. ಸರ್ಕಾರನೇ ಹೊಣೆ ಕೊಡಬೇಕಾಗುತ್ತೆ ಖಂಡಿತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.